ನಾನು ತೋಟಕ್ಕೆ ಬಂದ ವಿಷಯ ಹೇಳಿಲ್ಲ. ಎಲ್ಲರಿಗೂ ಸಂತೋಷ ಮಾಡುವ ನಮಸ್ಕಾರಗಳು. ನಾವೀಗ ತೋಟಕ್ಕೆ ಬಂದ ವಿಷಯ ಅಂದ್ರೆ ಇದು ನಮ್ಮ ತೆಂಗಿನ ತೋಟದಲ್ಲಿ ಆದ ಸೋಗೆ. ಅದು ನಾವು ಅಡಿಕೆ ಆಗುವಾಗ ಅದು ಸೋಗೆ ಅಂತ ಹೇಳ್ತಾರೆ, ಅದು ಮರದಿಂದ ಕೆಳಗೆ ಬೀಳ್ತದೆ, ಅಡಿಕೆ ಮರದಿಂದ. ಸೊ ನಾವು ಇದನ್ನು ಏನ್ ಮಾಡ್ತೇವೆ, ಇದನ್ನು ದನಗಳಿಗೂ ಹಾಕ್ಬೋದು. ಇದರದ್ದು ನಾರು ತೆಗೆದು ದನಗಳಿಗೆ ಹಾಕ್ತೇವೆ. ಮತ್ತೆ ನಾನು ನಿಮಗೆ ಹೇಳ್ತೇನೆ ಹೇಗೆ ದನಗಳಿಗೆ ಹಾಕಿ ಉಪಯೋಗ ಮಾಡುದಂತ. ಇದನ್ನು ನಾವು ಫಸ್ಟಿಗೆ ಸೌಗೆಯನ್ನು ಚಂದ ಮಾಡಿ ಹೀಗೆ ಹಿಡಿಬೇಕು. ಹಿಡಿದು ಒಂದೇ ಒಂದೇ ಪೆಟ್ಟಲ್ಲಿ ಕಟ್ಟಾಗಬೇಕು. ನೋಡಿ ಹೀಗೆ ನೋಡಿ, ಒಂದೇ ಪೆಟ್ಟಲ್ಲಿ ಕಟ್ಟಾದ್ರೆ ಇದನ್ನು ನಾವು ಈ ಸೌಗೆಯನ್ನು ದನಗಳಿಗೆ ಹಾಕ್ಬೋದು. ಇದರಲ್ಲಿ ಸ್ವಲ್ಪ ನಾರು ಬರ್ತದೆ, ಇದರಲ್ಲಿ ನಾರು ಬರ್ತದೆ, ಎಲ್ಲ ತೆಗಿಬೇಕು ನಾರನ್ನು. ನಾರು ತೆಗೆದು ಇದನ್ನು ದನಗಳಿಗೆ ಹಾಕ್ಬೋದು, ಒಳ್ಳೆ ತಿಂತದೆ. ಕೊಸೋಗಿದೆ ಇದರಲ್ಲಿ. ಮತ್ತೆ ಈ ಸೌಗೆಯನ್ನು ನಾವು ತೋಟಕ್ಕೆ ಗೊಬ್ಬರ ಹಾಕಿ ಆದ್ಮೇಲೆ ಅದು ಗೊಬ್ಬರಕ್ಕೆ ಹುಲ್ಲು ಬರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಈ ಅದು ಸೌಗೆಯ ಬೇಸನ್ನು ನಾವು ಅದರ ಮೇಲೆ ಹಾಕೋಣ. ಆದ್ರೆ ಅದರಿಂದ ನಮ್ಗೆ ಹುಲ್ಲೆಲ್ಲ ಬರುದಿಲ್ಲ ಜಾಸ್ತಿ. ಅಂದ್ರೆ ನಮ್ಗೆ ಅಡಿಕೆ ಗಿಡಕ್ಕೆ ಹಾಕಿದ ಗೊಬ್ಬರ ಹಾಗೇನೆ ಉಳಿತದೆ. ನೋಡಿ, ನಾವು ಮೊನ್ನೆಷ್ಟೇ ಈ ಗಿಡಗಳಿಗೆ ಗೊಬ್ಬರವನ್ನು ಹಾಕಿದ್ದು, ಮತ್ತೆ ಅದರ ಮೇಲೆ ನಾವು ಸೋಗೆ ನೆಟ್ಟಿದ್ದೇವೆ. ನೋಡಿ, ಅಷ್ಟು ನಿಮ್ಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಒಮ್ಮೆ ಅದಕ್ಕೆ ಗೊಬ್ಬರ ಹಾಕಿ ಆದ್ಮೇಲೆ ಅದಕ್ಕೆ ತೋಟದಲ್ಲಿ ಸಿಗುವಂತೆ ಎಲ್ಲ ಸೋಗೆ ಉಂಟಲ್ಲ, ಅದನ್ನು ನಾವು ಗೊಬ್ಬರದ ಮೇಲೆ ಇಟ್ರೆ ಯಾವುದೇ ತರದ ಹುಲ್ಲು ಬಂದಿಲ್ಲ. ನೋಡಿ, ಅಷ್ಟೊಂದು ಬಂದಿಲ್ಲ. ಜಾಸ್ತಿ ಹುಲ್ಲು ಬಂದ್ರೆ ನಾವು ಅದನ್ನು ನಮ್ಮ ಕತ್ತಿಯಲ್ಲಿ ಹೀಗೆ ತೆಗೆಯುವಂಥದ್ದು. ಸೊ ಅದರ ಗೊಬ್ಬರವನ್ನು ಜಾಸ್ತಿ ಏನು ತಿನ್ನುವುದಿಲ್ಲ. ಮತ್ತೆ ನಮಗೆ ಸೋಗೆಯನ್ನು ಹೀಗೆ ಅದ ಅಡಿಕೆ ಮರದ ಗಿಡಗಳಿಗೆ ಹಾಕಿದ್ರೆ ನಮಗೆ ತೋಟ ಕ್ಲೀನ್ ಆಗಿ ಕಾಣ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಆ ಕಡೆ ಎಲ್ಲ ಹೋಗಿಲ್ಲ, ಇನ್ನು ಹೋಗ್ಬೇಕಷ್ಟೇ. ನೋಡಿ, ಈ ತರ ಕ್ಲೀನ್ ಆಗಿಟ್ರೆ ಎಲ್ಲ ಗಿಡ ಮರ ಎಲ್ಲ ನಮ್ಗೆ ತೋಟ ಚೆನ್ನಾಗಿ ಕ್ಲೀನ್ ಆಗಿ ಬರ್ತದೆ. ಮತ್ತೆ ನಮಗೆ ನೋಡಿ ಹುಲ್ಲು ಚೆನ್ನಾಗಿ ಬೆಳೀತದೆ. ಮತ್ತೆ ಇದನ್ನು ಹುಲ್ಲನ್ನು ತೆಗೆದು ನಾವು ದನಗಳಿಗೆ ಹಾಕ್ತೇವೆ, ಚೆನ್ನಾಗಿ ತಿಂತವೆ. ನೋಡಿ, ನೋಡಿ ಇಷ್ಟೊಂದು ಸಿಕ್ಕಿದೆ ನಮಗೆ. ಮತ್ತೆ ಆಚೆ ಹೋಗ್ಲಿಕ್ಕೆ ಉಂಟು. ಇದನ್ನು ನಾವು ಕಟ್ ಮಾಡುವ. ಫಸ್ಟಿಗೆ ಕಟ್ ಮಾಡಿ ಮನೆಗೆ ತಕೊಂಡು ಹೋಗ್ಲಿಕ್ಕೆ ಉಂಟು. ಸೊ ಇದನ್ನು ನಾವು ಹೀಗೆ ಇಟ್ಕೊಂಡು ಒಂದೇ ಒಂದೇ ಹೊಡೆದಲ್ಲಿ ಕಟ್ ಆಗಿದೆ. ನೋಡಿ ಈ ತರ. ಮತ್ತೆ ನಮಗೆ ಸೋಗಿ ಈಗ ಎಲ್ಲ ತೋಟಕ್ಕೆ ಹಾಕಿ ಆಗಿದೆ. ನಾವು ಇದನ್ನ ಈಗ ಏನ್ ಮಾಡೋದಂದ್ರೆ ಮನೆಗೆ ತಗೊಂಡೋಗಿ ಇದನ್ನು ಒಣಗಿಸ್ಬೇಕು. ಒಣಗಿಸಿ ಆದ್ಮೇಲೆ ನಾವು ಇದನ್ನು ಸ್ಟಾಕ್ ಮಾಡಿರ್ತೇವೆ. ಸ್ಟಾಕ್ ಮಾಡಿ ಬೇಕಾದ್ರೆ ನಮ್ಗೆ ದನದ ಕೊಟ್ಟಿಗೆಗೆ ಹಾಕ್ತೇವೆ. ದನಗಳಿಗೆ ಹಾಕಿದ್ರೆ ನಮಗೆ ಒಳ್ಳೆಯ ಗೊಬ್ಬರ ಬರ್ತದೆ. ಗೊಬ್ಬರ ನಾವು ಅದನ್ನು ಅಡಿಕೆ ಮರಕ್ಕೋ ತೆಂಗಿನ ಮರಕ್ಕೋ ಇಲ್ಲದ್ರೆ ನಮ್ಗೆ ಹೂಗಳ ಗಿಡಗಳಿಗೆ ಮತ್ತೆ ಬೇಕಾದ್ರೆ ನಾವು ಬೆಂಡೆಕಾಯಿ ತೊಂಡೆಕಾಯಿ ಮತ್ತೆ ಬೇಕಾದ ಮೆಣಸಿನ ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಫಲ ಕೊಡ್ತದೆ. ಮತ್ತೆ ಫಲ ಜೊತೆಗೆ ನಮ್ಗೆ ಇದು ಎಂತ ಒಳ್ಳೆ ಫಲವತ್ತಾದ ನಮಗೆ ಅಡಿಕೆ ಮತ್ತೆ ತೆಂಗು ಎಲ್ಲ ಒಳ್ಳೊಳ್ಳೆ ಬರ್ತದೆ. ಆಲ್ಮೋಸ್ಟ್ ಎಲ್ಲ ನಮ್ದು ತೋಟದಲ್ಲಿ ಎಲ್ಲ ಬಿದ್ದ ಸೋಗೆ ಎಲ್ಲ ಸಿಕ್ಕಿ ಕಟ್ ಮಾಡಿ ಆಯ್ತು. ಇದನ್ನು ನಾವು ಈಗ ಮನೆಗೆ ತಕೊಂಡು ಹೋಗುವ. ಮನೆಗೆ ತಕೊಂಡೋಗಿ ಇದನ್ನು ಕಟ್ ಮಾಡಿ ದನಗಳಿಗೆ ಹಾಕುವ. ಚೆನ್ನಾಗಿ ಹೀಗೆ ತಕೊಂಡು ಬರೋದು. ನೋಡಿ, ಒಳ್ಳೆ ಕಟ್ಟು ಬರ್ತದೆ ಹೀಗೆ. ನಾವು ತೋಟದಿಂದ ಹೋಗಿ ನಾವು ಇಷ್ಟೊಂದು ಹಾಳೆಗಳನ್ನು ತಂದಿದ್ದೇವೆ, ಅಂದ್ರೆ ಸೋಗೆಯ ಹಾಳೆಗಳನ್ನು ತಂದಿದ್ದೇವೆ. ಇದನ್ನ ನಾವೀಗ ದನಗಳಿಗೆ ಹಾಕ್ಬೇಕು. ನೋಡಿ, ದನ ಆಲ್ರೆಡಿ ಕರಿತಾ ಉಂಟು, ಬೇಗ ಹಾಕಿ ಬೇಗ ಹಾಕಿ ಬೇಗ ಹಾಕಿ ಅಂತ. ಸೊ ಇದನ್ನ ನಾವು ಹಸಿಸನ ಹಾಕ್ಬಹುದು, ಒಣಗಿಸನ ಹಾಕ್ಬಹುದು. ಹಸಿ ಹಾಕುದಾದ್ರೆ ನಾವು ನಾರು ತೆಗಿಬೇಕು. ಸೊ ಹೀಗೆ ನಾವು ತೆಗಿಯುವಂಥದ್ದು. ನೋಡಿ, ಸೊ ಈ ತರ ಎಳ್ದು ತೆಗೆಯುವಾಗ ಅದರದ್ದು ನಾರು ಇಲ್ಲಿ ಉಳಿತದೆ. ಮತ್ತೆ ಇದನ್ನು ಎಳ್ದ್ರೆ ಆಯ್ತು. ನೋಡಿ, ಈ ತರ ಸುಲಭವಾಗಿ ತೆಗಿಬಹುದು. ನೋಡಿ, ಈ ತರ ಇದನ್ನು ಚಿಕ್ಕದು ಮಾಡಿ ತೆಗೆಯುವಂತದ್ದು. ಸೊ ಇದರಲ್ಲಿ ಮತ್ತೆ ಲಾಸ್ಟ್ ಒಂದು ಇದು ಉಳಿತದೆ ನಾರು.
ಇದನ್ನು ವೇಸ್ಟ್ ಅಂತ ಇಡ್ತೇವೆ. ಇದನ್ನು ನಾವು ಸೆಪರೇಟ್ ಆಗಿ ಹಾಕೋದು. ಮತ್ತೆ ಇದನ್ನು ಹೀಗೆ ಹಸಿ ಹಾಕುವಂಥದ್ದು ನೋಡಿ. ನಾವು ಇದನ್ನು ಹಸಿ ಹಾಕುವಂಥದ್ದು. ಒಣಗಿಸುದಾದ್ರೆ ಇದರದ್ದು ಇದೇ ತರ ಅದರ ನಾರು ತೆಗೆದು ಬಿಸಿಲಿಗೆ ಹಾಕಿ ಅದನ್ನು ಚೆನ್ನಾಗಿ ಒಣಗಿಸಿ ಮರುದಿನ ಅದನ್ನು ಹಾಕಬಹುದು. ಸೊ ಇದನ್ನೆಲ್ಲ ತೆಗೆದು ನಾವು ದನಗಳಿಗೆ ಹಾಕುವ. ಸೊ ನಾವು ಇದನ್ನು ಕಟ್ ಮಾಡಿ ಎಲ್ಲ ಇಟ್ಟಿದ್ದೇವೆ ನೋಡಿ. ಇಷ್ಟು ಇನ್ನೂ ಜಾಸ್ತಿ ಉಂಟು ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೇವೆ. ಸೊ ಸ್ವಲ್ಪ ತಂದಿರೋದು. ಇದನ್ನು ನಾವು ದನಗಳಿಗೆ ಮಿತವಾಗಿ ಹಾಕ್ಬೇಕು. ಎಲ್ಲ ಜಾಸ್ತಿ ಹಾಕ್ಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು. ಬಟ್ ಮೊದಲಿಗೆ ಅದರದ್ದು ಒಳ್ಳೆ ನಾರನ್ನು ತೆಗಿಬೇಕು, ಇಲ್ಲಾಂದ್ರೆ ಅದರ ಜೀರ್ಣಕ್ರಿಯೆಗೆ ಒಳ್ಳೇದಾಗುದಿಲ್ಲ. ಸೊ ಇದರ ಎಲ್ಲ ನಾರು ತೆಗೆದು ನಾವು ದನಗಳಿಗೆ ಹಾಕ್ತಿದ್ದೇವೆ. ಹಾಕುವಂಥದ್ದು ಅದು ತಿಂತಾ ಇರ್ತದೆ ನೋಡಿ. ಸೊ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಅನ್ನು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ನಮಸ್ಕಾರಗಳು.